ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ ಏರಿಕೆ ಮಾಡಿದ್ರ ಬೆನ್ನಲ್ಲೇ ಇದೀಗ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನ ನಡೆಸಿದೆ. ಆ ಬಗ್ಗೆ ವರದಿಯಲ್ಲಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಖಂಡನೆ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಕರೆ. ರಾಜ್ಯದ ಜನರಿಗೆ 5 ಉಚಿತ ಗ್ಯಾರಂಟಿ ನೀಡಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮದ್ಯದ ಬೆಲೆ ಹಾಗೂ ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿತ್ತು. ಈಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಎಳೆದಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3.5 ರೂಪಾಯಿ ಮಾರಾಟ ತೆರಿಗೆ ಹೆಚ್ಚಳ ಮಾಡಿ ಶಾಕ್ ಕೊಟ್ಟಿದೆ. ಇದೀಗ ಸರ್ಕಾರದ ನಡೆಗೆ ಬಿಜೆಪಿ ತಿರುಗಿ ಬಿದ್ದಿದೆ. ದರ ಏರಿಕೆಯನ್ನ ಖಂಡಿಸಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಿವಿಗೆ ದಾಸವಾಳ ಮುಡಿದು ಕೈಯಲ್ಲಿ ಚಿಪ್ಪು ಹಿಡಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಲೂಟಿ ಸರ್ಕಾರ, ಜನರಿಗೆ ಚಿಪ್ಪು ಕೊಟ್ಟ ಸರ್ಕಾರ ಅಂತ ಕಿಡಿಕಾರದರು. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಸಿದರೆ ನೀವು ಬೆಲೆ ಏರಿಕೆ 2 ಬಾರಿ ಮಾಡಿದಿರಿ. ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದಿರಿ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದಿರಿ. ಅಲ್ಲಿಗೆ ನೀವು ಜನರ ಕಿವಿಗೆ ಚೆಂಡು ಮೂಡಿಸೋದಲ್ದಲೇನೆ ಕೈಗೆ ಚಿಪ್ಪು ಕೊಟ್ಟಿದ್ದೀರಿ. ನೀವು ಬೆಲೆ ಇಳಿಸಿ, ಇಲ್ಲ ನೀವೇ ಅಧಿಕಾರದಿಂದ ಇಳಿರಿ. ಯಾದಗಿರಿಯಲ್ಲಿ ಆಟೋ ಚಾಲಕರು, ಸಾರ್ವಜನಿಕರು ವಿನೂತನ ಪ್ರತಿಭಟನೆ ಮಾಡಿದರು. ನಗರದ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಸುತ್ತ ಬೈಕು, ಕಾರು ನಿಲ್ಲಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ವಿರುದ್ಧ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಇದು ಜನವಿರೋಧಿ ನೀತಿ, ಕೂಡಲೇ ಹಿಂಪಡೆಯಬೇಕು ಅಂತ ದೋಸ್ತಿ ನಾಯಕರು ಆಗ್ರಹಿಸಿದ್ದಾರೆ. ರಾಜ್ಯದ ಜನರ ಮೇಲೆ ಒಂದು ಬರೆ ಎಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ. ರಾಜ್ಯವ್ಯಾಪ್ತಿ ಹೋರಾಟ ತೆಗೆದುಕೊಳ್ತಾ ಇದ್ದೇವೆ. ತತ್ಕ್ಷಣ ನಿಮ್ಮ ತೀರ್ಮಾನವನ್ನ ಹಿಂತೆಗೆದುಕೊಳ್ಬೇಕು. ದೊಡ್ಡ ಮೊತ್ತ, ಸುಮಾರು 3 ರಿಂದ 4 ಸಾವಿರ ಕೋಟಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಒಂದು ದೃಷ್ಟಿಯಿಂದ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡೋ ಮುಖಾಂತರ ಒಂದು ರೀತಿ ರಾಜ್ಯ ಸರ್ಕಾರ ದರೋಡೆ ಮಾಡಕ್ಕೆ ಹೊರಟಿದೆ. ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ರಾಜ್ಯದ ಜನರ ಮೇಲೆ ಬರೆ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಇವರ ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ಸಹಿತ ಜನ ಇವರನ್ನ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಸಂಬಂಧ ಇಲ್ಲ ಎಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ, ಈಗ ಚುನಾವಣೆ ಆಗಿದೆ, ಪಾರ್ಲಿಮೆಂಟ್ ಚುನಾವಣೆ ಆಗಿದೆ, ಚುನಾವಣಾ ವರ್ಷ ಅಲ್ಲ, ಅದಕ್ಕೋಸ್ಕರವಾಗಿ ರ್ಯಾಷನಲೈಸ್ ಮಾಡೋಕ್ಕೋಸ್ಕರ ಮಾಡಿದ್ರು. ಬಿಜೆಪಿಯವರು ಪ್ರತಿಯೊಂದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಎಂದಿದ್ದಾರೆ. ಬಿಜೆಪಿಯವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ. ಹೌದು, ಜನಸಾಮಾನ್ಯರ ಪರ ಆಡಳಿತ ಕೊಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗಾಗಿ ಮೀಸಲಿಕ್ಕಿದ್ದೀವಿ ಹಣ. ಬಡವರಿಗಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತೆರಿಗೆ ಉಪಯೋಗ ಆಗ್ತದೆ. ಒಟ್ನಲ್ಲಿ ತೈಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರದ ವಿರುದ್ಧ ಪ್ರತಿಭಟಿಸುತ್ತಿರುವ ಕಾಂಗ್ರೆಸ್ ಇದೀಗ ಸ್ವತಃ ತಾನೇ ಕರ್ನಾಟಕದಲ್ಲಿ ದರ ಏರಿಕೆ ಮಾಡಿರುವುದು ರಾಜ್ಯದ ಜನರನ್ನ ಸಿಟ್ಟಿಗೇಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.